ಡಿಜೆಹಳ್ಳಿ ಪೊಲೀಸರಿಗೆ ಬಿಗ್ ಶಾಕ್. ಯುವತಿಗೆ ಮೋಸ ಲೈಂಗಿಕವಾಗಿ ಬಳಸಿಕೊಂಡ ಆರೋಪ. ಡಿಜೆಹಳ್ಳಿ ಕಾಬುಕ ಇನ್ಸ್ಪೆಕ್ಟರ್ ಸಸ್ಪೆಂಡ್. ಡಿಜೆಹಳ್ಳಿ ಪೊಲೀಸ್ ಇನ್ಸ್ಪೆಕ್ಟರ್ ಸುನೀಲ್ ಅಮಾನತ್. ಡಿಜೆಹಳ್ಳಿ ಪೊಲೀಸರಿಗೆ ಬಿಗ್ ಶಾಕ್. ಯುವತಿಗೆ ಮೋಸ ಲೈಂಗಿಕವಾಗಿ ಬಳಸಿಕೊಂಡ ಆರೋಪ. ಡಿಜೆಹಳ್ಳಿ ಕಾಬುಕ ಇನ್ಸ್ಪೆಕ್ಟರ್ ಸಸ್ಪೆಂಡ್. ಡಿಜೆಹಳ್ಳಿ ಪೊಲೀಸ್ ಇನ್ಸ್ಪೆಕ್ಟರ್ ಸುನೀಲ್ ಅಮಾನತ್. ಬೆಂಗಳೂರಿನ ನಗರ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಹೇಳಿಕೆ. ಇನ್ಸ್ಪೆಕ್ಟರ್ ಹಾಗೂ ಎಎಸ್ಐ ವಿರುದ್ಧ ಪ್ರಕರಣ ದಾಖಲಾಗಿತ್ತು. ಇಬ್ಬರನ್ನು ಕೂಡ ಸಸ್ಪೆಂಡ್ ಮಾಡಿದಂತಹ ಸೀಮಂತ್ ಕುಮಾರ್ ಸಿಂಗ್ ಪ್ರಕರಣದ ಬಗ್ಗೆ ಮತ್ತಷ್ಟು ತನಿಖೆ ನಡೆಸುವಂತೆ ಆದೇಶ. ವೀಕ್ಷಕರೇ, ಯುವತಿಯ ಮೇಲೆ ಅತ್ಯಾಚಾರ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನ ಡಿಜೆಹಳ್ಳಿ ಪೊಲೀಸ್ ಇನ್ಸ್ಪೆಕ್ಟರ್ ಸುನೀಲ್ ಅವರನ್ನ ಅಮಾನತು ಮಾಡಲಾಯಿತು. ಈ ಬಗ್ಗೆ ಬೆಂಗಳೂರಿನ ನಗರ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಅವರು ಪ್ರತಿಕ್ರಿಯೆ ನೀಡಿದ್ರು. ಏನ್ ಪ್ರತಿಕ್ರಿಯೆ ಅಂತಂದ್ರೆ, ಇನ್ಸ್ಪೆಕ್ಟರ್ ಹಾಗೂ ಎಸ್ಐ ಅವರ ವಿರುದ್ಧ ಪ್ರಕರಣ ದಾಖಲೆಯಾಗಿತ್ತು. ಸದ್ಯ ಇಬ್ಬರನ್ನೂ ಕೂಡ ಸಸ್ಪೆಂಡ್ ಮಾಡಲಾಗಿದೆ ಎನ್ನುವಂತಹ ಮಾಹಿತಿಯನ್ನು ಅವರು ಕೊಟ್ಟರು. ಪ್ರಕರಣ ಒಂದರ ಸಂಬಂಧ ಠಾಣೆಗೆ ಹೋಗಿದ್ದಂತಹ ವೇಳೆ ಮಹಿಳೆಗೆ ಸಹಾಯ ಮಾಡ್ತೀನಿ ಅಂತ ಹೇಳಿ ನಂಬರ್ ಇಸ್ಕೊಂಡು ವಾಟ್ಸಪ್ ಚಾಟ್ ಮೂಲಕ ಪರಿಚಯ ಮಾಡಿಕೊಂಡು ರಿಜಿಸ್ಟರ್ ಮದುವೆಯಾಗುವುದಾಗಿ ನಂಬಿಸಿ 1 ವರ್ಷದಲ್ಲಿ 3 ಬಾರಿ ಲೈಂಗಿಕವಾಗಿ ಬಳಸಿಕೊಳ್ಳುವುದು ಅಲ್ಲದೆ ಖಾಸಗಿ ಫೋಟೋ ಮತ್ತು ವಿಡಿಯೋಗಳನ್ನ ಇಟ್ಟುಕೊಂಡು ನಿಮ್ಮ ವಿಚಾರ ಯಾರಿಗೂ ಹೇಳಬೇಡ, ಹೇಳಿದ್ರೆ ಕೊಲೆ ಮಾಡ್ತೀವಿ ಅಂತ ಹೇಳಿ ಬೆದರಿಕೆಯನ್ನು ಕೂಡ ನೀಡಲಾಗಿತ್ತು ಅನ್ನುವಂಥದ್ದು ಈಗ ಸದ್ಯಕ್ಕೆ ಹೊರಗೆ ಬಂದಿತ್ತು. ಅವರನ್ನ ಸಸ್ಪೆಂಡ್ ಮಾಡಿದ್ದೇವೆ ಅಂತ ಹೇಳಿ ಸೀಮಂತ್ ಕುಮಾರ್ ಸಿಂಗ್ ಅವರು ಈಗ ಹೇಳಿರುವಂಥದ್ದು. ವಿಂಗಿಂದ ನಾರ್ಕೋಟಿಕ್ಸ್ ವಿಂಗಿಂದ ತುಂಬಾ ಆಂಟಿ ನಾರ್ಕೋಟಿಕ್ಸ್ ವಿಂಗಿಂದ ತುಂಬಾ ಒಳ್ಳೆ ಕೆಲಸ ಆಗಿ ಒಟ್ಟು 5 ಪ್ರಕರಣ ಆಗಿದೆ. ಅದರಲ್ಲಿ ಬೇರೆ ಬೇರೆ ವ್ಯಾಲ್ಯೂದು ಡ್ರಗ್ಸ್ ಸಿಕ್ಕಿದೆ. ಟೋಟಲ್ 7 ಜನ ಡ್ರಗ್ ಪೆಡ್ಲರ್ಸ್ ಸಿಕ್ಕಿದ್ದಾನೆ. ಅದರಲ್ಲಿ 2 ಫಾರಿನ್ ನ್ಯಾಷನಲ್ಸ್ ಅವರಿದ್ದಾರೆ. ಒಟ್ಟು 3 kg 858 ಗ್ರಾಮ್ MDMA, 41 ಗ್ರಾಮ್ಸ್ ಎಕ್ಸ್ಟಾಸಿ ಪಿಲ್ಸ್, 1.82 kg ಹೈಡ್ರೋ ಗಾಂಜಾ, 6 kg ಗಾಂಜಾ ಮತ್ತು ಕೆಲವು ವೆಹಿಕಲ್ಸ್ ಇಲ್ಲಿ ಈ ಪ್ರಕರಣದಲ್ಲಿ ಯೂಸ್ ಆಗಿದೆ. ಬೇರೆ ಬೇರೆ ಸ್ಟೇಷನ್ ವ್ಯಾಪ್ತಿಯಲ್ಲಿ ಕೇಸಸ್ ರಿಜಿಸ್ಟರ್ ಆಗಿದೆ. ಈ ಎಲ್ಲ ಪ್ರಕರಣ ನಮ್ಮ CCB ತಂಡದವರು ತುಂಬ ಒಳ್ಳೆ ಕೆಲಸ ಮಾಡಿ ಜಾಯಿಂಟ್ ಕಮಿಷನರ್ ಕ್ರೈಮ್ ಮತ್ತು DCP ಶ್ರೀ ಕಾಸಿಂ ಮತ್ತು ಅವ್ರ ಟೀಮ್ ಅವರೆಲ್ಲ ಒಳ್ಳೆ ಕೆಲಸ ಮಾಡಿದ್ದಾರೆ. ಟೋಟಲ್ ವ್ಯಾಲ್ಯೂ 9.93 crores ಅಂದಾಜಿದೆ. ಯಾಕೆಂದ್ರೆ 2 kg ಹೈಡ್ರೋ ಗಾಂಜಾ ಅದು ಪೋಸ್ಟ್ ಆಫೀಸ್ ಮುಖಾಂತರ ಕೊರಿಯರ್ ಮುಖಾಂತರ ಬೇರೆ ದೇಶದಿಂದ ಬಂದಿದೆ. ಸೊ ಇದು ಬಹಳ ಒಂದು ಸೀರಿಯಸ್ ಇಶ್ಯೂ ಇದೆ. ಆಲ್ರೆಡಿ ಕೆಲವು ಸಣ್ಣ ಪ್ರಮಾಣದಲ್ಲಿ ಮುಂಚೆ ನಾವು ಹಿಡಿದಿದ್ದೀವಿ, ಬಟ್ ಇದು ದೊಡ್ಡ ಪ್ರಮಾಣದಲ್ಲಿ ಅಂದಾಜು 1 ಕೋಟಿಗಿಂತ ಜಾಸ್ತಿ ವ್ಯಾಲ್ಯೂದು ಹೈಡ್ರೋ ಗಾಂಜಾ ಇದೆ, ಅದು ಸಿಕ್ಕಿದೆ. ಮತ್ತು ಹೆಬ್ಬಗೋಡಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ 2 ಫಾರಿನ್ ನ್ಯಾಷನಲ್ಸ್ ಅವ್ರ ಕಡೆಯಿಂದ 7.80 crores MDMA ಮತ್ತು ಎಕ್ಸ್ಟಾಸಿ ಪಿಲ್ಸ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.